ಸಂತೋಷವನ್ನ ಯಾರೊಂದಿಗೂ ಬೇಕಾದ್ರೂ ಹಂಚ್ಕೋಬಹುದಂತೆ, ಆದರೆ ದುಃಖವನ್ನ ಎಲ್ಲರ ಹತ್ರ ಹಂಚ್ಕೊಳ್ಳೋ ಆಗಿಲ್ಲ ಮಕ್ಕಳೇ. ಇದನ್ನ ವಿದುರನೇ ಹೇಳಿರೋದು. ಸುಖವನ್ನು ಹೇಳಿಕೊಳ್ಳಲಿಕ್ಕೆ ಊರೆಲ್ಲ ಸಿಗುತ್ತೆ, ಆದರೆ ದುಃಖವನ್ನು ಹೇಳ್ಕೊಳ್ಳಲಿಕ್ಕೆ ಒಬ್ಬ ಆತ್ಮ ಬಂದು ಇರಬೇಕು. ಜೀವನದಲ್ಲಿ ಎಲ್ಲರ ಹತ್ರ ದುಃಖ ಹೇಳ್ಕೊಳಕ್ ಹೋಗ್ಬೇಡಿ, ಪ್ರಯೋಜನ ಇಲ್ಲ. ಅವ್ರು ಆಡ್ಕೋತಾರೆ ನಿಮ್ ಬಗ್ಗೆ. ಇವನ್ ಹೇಗಿತ್ತೆ ನೋಡಿ, ಇವನು ಮೆರೆದ, ನಾವ್ ಮೆರೆದೇ ಇಲ್ಲ, ನಮ್ಮ ಮಟ್ಟಕ್ಕೆ ನಾವಿದೀವೋ, ಏನೋ ಒಂದ್ ಪುಟ್ ಗೂಡು, ಒಂದ್ ಪುಟ್ ಕಾರು, ಒಂದ್ ಪುಟ್ ಬೈಕಪ್ಪ, ಏನೋ ಒಂದು ನಮ್ಮ ಮಟ್ಟಕ್ಕೆ 1000 ರೂಪಾಯಿ ಬದುಕು. ಅದನ್ನು ಸಹಿಸದಂತಹ ವಿಷ ಸರ್ಪಗಳು ನಮ್ಮ ಜೊತೆಲಿದ್ದಾವೆ. ನಾವೇನೋ ನಮಗೆ ಗೊತ್ತಿಲ್ಲದೆ ಯಾವುದೋ ಒಂದು ವ್ಯವಹಾರ, ಇನ್ನೊಂದು ಏನೋ ಒಂದು ಆಗೋಯ್ತು, ಏನೋ ಹೇಳ್ಕೋಬೇಕು, ಏನೋ ಒಂದು ಮದುವೆ ಕೆಟ್ಟೋಯ್ತು, ಏನೋ ಒಂದು ಜೀವನ ಅಲ್ಲೊಂದು ಕೆಟ್ಟಿದೆ, ವ್ಯವಹಾರ ಕೆಡ್ತು, ವ್ಯಾಪಾರ ಕೆಡ್ತು, ಉದ್ಯೋಗ ಧ್ವಂಸ ಆಯ್ತು, ಏನೋ ಒಂದು ಮಾಡೋಕೋಗಿ ಇನ್ನೊಂದು ಆಗ್ಬಿಟ್ಟಿದೆ. ಯಾರು ಹೇಳ್ಕೊಳ್ಳೋಣ ಸಂಕಟ ಅಂತ ನೋಡೋ ಹಿಂಗಾಗ್ಬಿಡ್ತು ಅಂದ್ರೆ ನಮ್ಮ ಮುಂದ್ಗಡೆ ಲೊಚಗುಡುತ್ತಾರೆ, ಹೋಗ್ಬಿಟ್ಟು ಊರೆಲ್ಲ ಸಾರಿಸ್ಕೊಂಡು